ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ತನಿಖೆ ಮುಗಿದಿದೆಯಂತೆ ಹೆಚ್ಚು ಕಡಿಮೆ. ಹಾಗಾಗಿ ದರ್ಶನ್ ಸೇರಿದಂತೆ ಉಳಿದ ಎಲ್ಲ ಆರೋಪಿಗಳ ಮೇಲಿನ ಆರೋಪ ಪಟ್ಟಿಯನ್ನು ಸುಮಾರು 4,000 ಪುಟ ಅಂತಿದ್ದಾರೆ, 4-4.5 ರೆಡಿಯಾಗಿದೆಯಂತೆ. ನಾಳೆ ಹಾಕಬಹುದು ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ಹಾಕಿದ್ರೆ ಹಾಕ್ತಾರೆ, ಇಲ್ಲಿದ್ರೆ ಇಲ್ಲ ಅಷ್ಟೇ. ಪ್ರಬಲ ಸಾಕ್ಷಿಗಳನ್ನೆಲ್ಲ ಸಂಗ್ರಹಿಸಿದ್ದಾರಂತೆ. ಹಾಗಾಗಿ ಟೈಟ್ ಆಗಿದೆ ಕೇಸು ಅಂತ ಪೊಲೀಸ್ನವ್ರ ನಂಬಿಕೆ. ಇದನ್ನು ಕುರಿತು ಆರೋಪಿಗಳು ಎಲ್ಲ ಅವರವ್ರ ವಕೀಲರ ಜೊತೆ ಈಗ ಚರ್ಚೆ ಮಾಡ್ಕೋತಿದ್ದಾರೆ. ರೇಣುಕಾಸ್ವಾಮಿ ಕಿಡ್ನ್ಯಾಪಿಂದ ಶವ ಎಸೆಯೋ ತನಕ CCTVನಲ್ಲಿ ಲಭ್ಯವಿರುವ ಸಾಕ್ಷ್ಯಗಳು, ಹಲ್ಲೆ ಮತ್ತು ಸಾವಿನ ಸಂಬಂಧ FSLನಿಂದ ಬಂದಿರುವಂತಹ ವರದಿಗಳು, ರೇಣುಕಾಸ್ವಾಮಿ ಹಲ್ಲೆಗೆ ಬಳಸಿದ್ದ ವಸ್ತುಗಳನ್ನು ಸಂಗ್ರಹಿಸಿರುವುದನ್ನು ಸಾಕ್ಷ್ಯವಾಗಿ, ನಟ ದರ್ಶನ್ ಬಟ್ಟೆ ಮೇಲಿನ ರಕ್ತದ ಕಲೆ ಸಿಕ್ಕಿರೋದು ಮತ್ತು ಅದಕ್ಕೆ ಸಂಬಂಧಿತ ವರದಿಗಳೇನೋ ಬಂದಿರೋದು, ಆರೋಪಿಗಳ ಸಭೆಗಳ ವಿಚಾರದಲ್ಲಿ CCTV ದೃಶ್ಯಗಳು, ಅವರ ಆಪ್ತರು ಹಿತೈಷಿಗಳು ಕೊಟ್ಟಿರುವ ಹೇಳಿಕೆಗಳು, ಈ ಎಲ್ಲವೂ ಅದರೊಳಗಡೆ ಇದೆ ಅಂತ ಸುದ್ದಿ. ನಾಳೆ ಫೈಲ್ ಮಾಡಲಿ, ಆಮೇಲೆ ನೋಡೋಣ. ಇಬ್ಬರ ಜಾಮೀನು ಅರ್ಜಿ ಕೂಡ ವಜಾ ಆಯ್ತು ಸರ್. ಇವತ್ತು ಅವ್ರು ಯಾರೋ ಇಬ್ಬರು, ಕೇಶವಮೂರ್ತಿ ಮತ್ತು ವಿನಯ್ ಅವರಿಬ್ಬರು ಜಾಮೀನನ್ನು ಕೋರಿದ್ರು, ಅವ್ರದನ್ನು ಕೂಡ ವಜಾ ಮಾಡಿದ್ದಾರೆ. ಇನ್ನು ಬಳ್ಳಾರಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ಸರ್ಜಿಕಲ್ ಚೇರ್ ಬಳಸಲು ಕಾರಾಗೃಹ DIG ಅನುಮತಿ ಕೊಟ್ಟಿದ್ದಾರೆ. ದರ್ಶನ್ ಆರೋಗ್ಯ ಕುರಿತಾಗಿ ವೈದ್ಯರು ನೀಡಿದ ವರದಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ DIG ಸರ್ಜಿಕಲ್ ಚೇರ್ ಬಳಕೆಗೆ ಸಮ್ಮತಿ ಕೊಟ್ಟರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ದರ್ಶನ್ಗೆ ಸರ್ಜಿಕಲ್ ಚೇರ್ ಅನ್ನು ತಲುಪಿಸಿತು. ಇನ್ನು ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇರುವ ಕಾರಣ ದರ್ಶನ್ಗೆ ಇತರೆ ಖೈದಿಗಳನ್ನು ಸಂಪರ್ಕ ಮಾಡೋದಕ್ಕಾಗ್ತಿಲ್ಲ. ಬೆಳಗ್ಗೆ ಮತ್ತು ಸಂಜೆ ಮಾತ್ರ ವಾಕಿಂಗ್ಗೆ ಅಂತ ಕರೆದುಕೊಂಡು ಹೋಗ್ತಾರೆ ಸೆಲ್ನಿಂದ ಹೊರಗೆ. ದರ್ಶನ್ ಮೇಲೆ ನಿಗಾ ಇಡಲು ಅವರನ್ನ ಇರಿಸಲಾಗಿರುವಂತಹ ಸೆಲ್ಗೆ 3 CCTV ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಈ ಮಧ್ಯೆ ನಟ ದರ್ಶನ್ಗೆ ರಾಜಾತಿಥ್ಯ ನೀಡಿದ ಪರಿಣಾಮ ಬೆಳಗಾವಿ ಬೆನ್ನಲ್ಲೇ ಶಿವಮೊಗ್ಗ ಜೈಲಿನಲ್ಲಿಯೂ ಕೂಡ ಕೈದಿಗಳು ಬೀಡಿ ಸಿಗರೇಟ್ ಸವಲತ್ತಿಗಾಗಿ ಪಟ್ಟನ್ನ ಹಿಡಿದು ಪ್ರತಿಭಟನೆ ಸಹ ನಡೆಸಿದ್ದಾರೆ. ಇನ್ನು ತಮ್ಮನ್ನ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಿರುವುದನ್ನು ಪ್ರಶ್ನೆ ಮಾಡಿ ಆರೋಪಿ ಪ್ರದೋಷ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಜೈಲಿನ ಘಟನೆಗೆ ಸಂಬಂಧಿಸಿ ಪ್ರದೋಷ್ ವಿರುದ್ಧ ಯಾವುದೇ ಕೇಸ್ ದಾಖಲಾಗಿಲ್ಲ. ಅವರನ್ನ ಬೆಂಗಳೂರು ಜೈಲಿಗೆ ಶಿಫ್ಟ್ ಮಾಡಿ ಅಂತ ಕೋರಿದ್ದಾರೆ. ಈ ಅರ್ಜಿ ವಿಚಾರಣೆ ಸೆಪ್ಟೆಂಬರ್ 11ಕ್ಕೆ ನಡೆಯುತ್ತೆ. ನೆನ್ನೆನೂ ಅಂದೆ, ಆರೋಗ್ಯದ ದೃಷ್ಟಿಯಿಂದ ಅದರ ರಿಪೋರ್ಟ್ ಬಂದ್ರೆ ಕೊಡಬೇಕಾಗುತ್ತೆ, ಕೊಡಬಹುದು. ಆರೋಗ್ಯವಲ್ಲದಿದ್ದರೂ ಕೊಡಬಹುದು ಅಂತ ನಾನು ಹೇಳೋದು. ರಿಕ್ವೈರ್ಮೆಂಟ್ ಇದ್ರೆ ಅಲ್ಲ, ಅದು ಕೆಲವರಿಗೆ ಕೆಲವು ಪ್ರಾಕ್ಟೀಸ್ಗಳಾಗಿರಲ್ಲ. ಈ ವಿಚಾರದಲ್ಲಿ ದೊಡ್ಡ ಏನದಕ್ಕೆ ಇದನ್ನ ಎತ್ತಬೇಕಾಗಿಲ್ಲ. ಬಹಳ ಜನಕ್ಕೆ ಪ್ರಾಕ್ಟೀಸ್ ಆಗಿರಲ್ಲ. ಇಂಡಿಯನ್ ಟಾಯ್ಲೆಟ್ಸ್ ವ್ಯವಸ್ಥೆಗೆ ಬಹಳ ಜನ ಹೊಂದ್ಕೊಂಡಿರಲ್ಲಪ್ಪ. ಕೆಲವರು ಇಂಡಿಯನ್ ಟಾಯ್ಲೆಟ್ ಇಲ್ಲದೆ ಇದ್ರೆ ಅವ್ರಿಗೆ ಆಗದೇ ಇಲ್ಲ ಅಂತ ತರಬೇಕಾರೆ ಎರಡೂ ಇರ್ಬೋದು. ಹಾಗಾಗಿ ಆ ವಿಚಾರದಲ್ಲಿ ದೊಡ್ಡ ಪ್ರತಿಷ್ಠೆ ಏನು ಬೇಕಾಗಿಲ್ಲಪ್ಪ ನನ್ನ ಪ್ರಕಾರ. ಹ್ಯೂಮನ್ಲಿ ನಡಿಬೇಕಾದ ಕಾರ್ಯಗಳದಷ್ಟೇ. ಇನ್ನು ಬೀಡಿ ಸಿಗರೆಟ್ಗೆ ಪ್ರತಿಭಟನೆ ಮಾಡೋರು ಸರ್, ಅಲ್ಲ, ಅವ್ರು ಪ್ರತಿಭಟನೆ ಮಾಡಲಿ, ಅವ್ರಿಗೆ ಏನು ಬೇಕಾದ್ರೂ ಪ್ರತಿಭಟನೆ ಮಾಡ್ಬೋದು. ಅವ್ರಿಗೆ ಅದು ಒಳಗಡೆ ಜೈಲಾಧಿಕಾರಿಗಳು ಇಷ್ಟೇ ನಿರ್ಧಾರ ತಗೋಬೇಕಾಗಿರೋದು. ಯಾವ ಸವಲತ್ತನ್ನು ಕೊಡಬೇಕು ಎಂದು ನಿಯಮಾವಳಿಗಳಲ್ಲಿದೆಯೋ ಅದು ಸಿಕ್ಕತ್ತೆ. ಹೆಚ್ಚುವರಿ ಸವಲತ್ತುಗಳು ಬೇಕು ಅಂದರೆ ಸಂಬಂಧಪಟ್ಟವರು ಆದೇಶ ತಂದರೆ ತಗೋಬೋದು. ಬಹಳ ಸರಳ. ಇದನ್ನ ಯಾಕೆ ಪರಿಸ್ಥಿತಿ ತಂದುಕೊಂಡಿದ್ದೀರಿ ಅಂದರೆ ನೀವು ಲೂಸ್ ಬಿಟ್ಟು ಆ ಪರಿಸ್ಥಿತಿ ತಂದುಕೊಂಡಿರ್ತೀರಿ. ಹಾಗಾಗಿ ಎರಡೇ ನಿಯಮ ಅಲ್ಲಿ. ಜೈಲಿನ ನಿಯಮಾವಳಿ ಪ್ರಕಾರ ಏನೇನು ಕೊಡಬೇಕು ಅದು ಕೊಡಬೇಕು. ಒಂದು ವೇಳೆ ಎಕ್ಸ್ಟ್ರಾ ಸವಲತ್ತುಗಳು ಯಾರ್ದಾದ್ರೂ ಇದ್ದರೆ ನ್ಯಾಯಾಲಯದ ಆದೇಶ ಮಾಡಿಸಿ ಆದೇಶದ ಅನ್ವಯ ಕೊಡ್ತೀವಿ ಅನ್ನೋ ಲೆವೆಲ್ಗೆ ತರಬೇಕಷ್ಟೆ, ಇನ್ನೇನೂ ಇಲ್ಲ. ಇನ್ನು ಹೈಕೋರ್ಟ್ಗೆ ಮೊರೆ ಹೋಗಿದಾರಂತೆ ಅವ್ರು ಯಾರೋ, ಅದೇನಾಗುತ್ತೋ ಗೊತ್ತಿಲ್ಲ, ಹೈಕೋರ್ಟ್ ತೀರ್ಮಾನ ಮಾಡಲಿ. ಇವತ್ತು ಸುದೀಪ್ಗೆ 51ನೇ ಜನ್ಮದಿನದ ಸಂಭ್ರಮ. ಜಯನಗರದ ಮೈದಾನದ ಒಂದರಲ್ಲಿ ಅವ್ರು ಆಚರಿಸ್ಕೊಂಡ್ರು. ಬಿಕಾಸ್ ಅವ್ರ ಮನೆ ಹತ್ರ ಮಾಡಿದ್ರೆ ಅಕ್ಕಪಕ್ಕದವ್ರಿಗೆಲ್ಲ ತೊಂದರೆ ಆಗತ್ತೆ ಅಂತ. ಆ ಸಂದರ್ಭದಲ್ಲಿ ಅವ್ರು ಅಂದರು, ನನ್ನ ಅಕ್ಕಪಕ್ಕದವ್ರು ಚೆನ್ನಾಗಿದ್ದಾರೆ, ನನ್ನ ಸರಿ ತಪ್ಪು ತಿದ್ದವರು ಒಳ್ಳೆಯವರಾಗಿದ್ದಾರೆ. ಹಾಗಾಗಿ ನಾನು ಇಲ್ಲಿಗೆ ಬಂದು ಇವತ್ತು ನಿಂತಿದ್ದೀನಿ. ನನ್ನ ಫ್ಯಾನ್ಸ್ ಯಾವತ್ತೂ ಕಳಂಕ ಥರ ಕೆಲಸ ಮಾಡಲ್ಲ ಅಂದ್ಕೊಂಡಿದ್ದೀನಿ. ನಿಮ್ಮಿಂದ ನಾನು ಹೋದ ಕಡೆ ಎಲ್ಲ ತಲೆ ಎತ್ಕೊಂಡು ನಿಲ್ತೀನಿ. ವ್ಯಕ್ತಿತ್ವದಲ್ಲಿ ದೊಡ್ಡವರಾಗಬೇಕು ಅಂದರೆ ಸಿನಿಮಾನೇ ಮಾಡಬೇಕು, ದೊಡ್ಡವರಾಗಬೇಕು, ಬಿಗ್ ಮ್ಯಾನ್ ಆಗಬೇಕು ಅಂತಂದರೆ ಅಂತ ಏನಿಲ್ಲ ಅಂತ ಹೇಳಿದ್ದಾರೆ. ಸಹಜ ಅಲ್ಲ ಜನರ ವ್ಯಾಖ್ಯಾನಗಳು. ಯಾರನ್ನು ಉದ್ದೇಶಿಸಿ ಹೇಳಿದ್ದು, ಇದು ಅವರಿಗೇ ಹೇಳಿದ್ದ, ಇವರಿಗೇ ಹೇಳಿದ್ದ ಅಂತೆಲ್ಲ ಇದೆ, ಗೊತ್ತಿಲ್ಲ. ಇಷ್ಟು ಹೇಳಿದ್ದಾರೆ. ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ. ನಮ್ಮ ಅಕ್ಕಪಕ್ಕ ಇರುವಂತ ಪ್ರತಿಯೊಬ್ಬರು ತಪ್ಪದಾಗೆಲ್ಲ ಚಿಕ್ಕದಾಗೆ ತಿದ್ದಂತ ನನ್ನ ಮಾಧ್ಯಮ ಮಿತ್ರರು ಇವರೆಲ್ಲರೂ ನನ್ನ ಜೀವನದಲ್ಲಿ ಚೆನ್ನಾಗಿದ್ದಾರೆ ಮೇಡಮ್. ಅದಕ್ಕೆ ನಾನು ಚೆನ್ನಾಗಿದ್ದೀನಿ. ನಾವು ಹೋದಲ್ಲೆಲ್ಲ ತಲೆ ಎತ್ಕೊಂಡು ಓಡಾಡಕ್ಕಾಗತ್ತೆ ಅಂದ್ರೆ ಇವರೇ ಕಾರಣ. ಯಾವತ್ತು ನಾವು ಸಂಪಾದನೆ ಮಾಡಿರುವಂತ ನಮ್ಮ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸ ಇವ್ರು ಮಾಡಿಲ್ಲ, ಮಾಡೋದಿಲ್ಲ.
ಆಲ್ ರೈಟ್. ಅದನ್ನೇ ಅಭಿಮಾನಿಗಳು ಬಯಸೋದು. ಎಲ್ಲರೂ ಬಯಸೋದು ಅದೇ ರೀ, ಹೌದು. ಅಷ್ಟೇ. ಇನ್ನು ಬೆಂಗಳೂರು ಅಭಿವೃದ್ಧಿ ಮಂತ್ರಿಗಳೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ 15 ದಿನಗಳಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅಂತ ಬಿಬಿಎಂಪಿಗೆ ಆದೇಶ ಮಾಡಿದ್ದಾರೆ. ಆದರೆ ಇದೇ ಹೊತ್ತಿನಲ್ಲಿ ಕಾಮಗಾರಿ ಬಾಕಿ ಬಿಲ್ ರಿಲೀಸ್ ಮಾಡಿ ಅಂತ ಒತ್ತಾಯಿಸಿ ಗುತ್ತಿಗೆದಾರರು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ. 25% ಬಾಕಿ ಬಿಲ್ ರಿಲೀಸ್ ಮಾಡುವವರೆಗೂ ರಸ್ತೆ ಗುಂಡಿ ಮುಚ್ಚಲ್ಲ, ವೈಟ್ ಟಾಪಿಂಗ್ ಕೆಲಸ ಮಾಡಲ್ಲ, ಇತರೆ ಕಾಮಗಾರಿಗಳನ್ನು ಮಾಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಆದರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಡಿಸಿಎಂ, ನಿಮ್ಮ ಕಷ್ಟ ನಂಗೆ ಅರ್ಥ ಆಗುತ್ತೆ, ಆದರೆ ಕೋರ್ಟ್ನಲ್ಲಿ ವಿಚಾರ ಇದೆ, ಅಗತ್ಯ ಕಾನೂನಿನ ನೆರವು ಕೊಡ್ತೀನಿ, ಆದರೆ ಸರ್ಕಾರವನ್ನ ಹೀಗೆ ಬ್ಲಾಕ್ ಮೇಲ್ ಮಾಡೋದಕ್ಕಾಗಲ್ಲ, ನೀವಿಲ್ಲದೆ ಇದ್ರೂ ಇನ್ಯಾರಾದ್ರೂ ಕೆಲಸ ಮಾಡ್ತಾರೆ ಅಂತ ಹೇಳೋ ಮೂಲಕವಾಗಿ ತಕ್ಷಣ ಪ್ರತಿಭಟನೆ ನಿಲ್ಲಿಸಿ ಕೆಲಸ ಮಾಡಿ ಅಂತ ಎಚ್ಚರಿಸಿದ್ದಾರೆ. ನೋವು ನನಗೆ ಅರ್ಥ ಆಗ್ತದೆ, ಅವ್ರ ಪ್ರಾಬ್ಲಮ್ಸ್ ಅರ್ಥ ಆಗ್ತದೆ. ಆಯೋಗದ ಮುಂದೆ ಇದೆ, ಅವರು ಪಾಪ ಕೋರ್ಟ್ ಗಿಲ್ಟ್ಗೆಲ್ಲ ಹೋಗಿದ್ದಾರೆ. ಲೀಗಲ್ ಆಗಿ ಯಾವ ರೀತಿ ಇವ್ರಿಗೆ ಸಹಾಯ ಮಾಡ್ಬೋದು ಅಂತ ಅವ್ರಿಗೂ ಕೂಡ ಕೇಳಿದ್ದೀನಿ. ಬಟ್ ದೇ ಶುಡ್ ನಾಟ್ ಬ್ಲಾಕ್ ಮೇಲ್ ದಿ ಗವರ್ಮೆಂಟ್. ಈಗ ನೀವು ಸ್ಟ್ರೈಕ್ ಮಾಡಿದ್ರೆ ಇನ್ನೊಬ್ಬ ಬಂದು ಅವ್ರ ನೋವಿಗೆ ನೀವೇ ಕಾರಣ ಅಂತ ಅವ್ರದ್ದು ಆರೋಪ. ಡಿ ಕೆ ಶಿವಕುಮಾರೇ ಕಾರಣ ಅವ್ರ ನೋವಿಗೆ ಅನ್ನೋದು ಅವ್ರ ಆರೋಪ. ನಿಮ್ಮ ಕೈಯಲ್ಲೇ ಇರೋದದು ಅಂತ. ನ್ಯಾಯಾಲಯದಲ್ಲಿರೋದು ನ್ಯಾಯಾಲಯಕ್ಕೆ ಒಂದು ಅರ್ಜಿ ಹಾಕಿ, ಸರ್ಕಾರದವ್ರು ಅಷ್ಟೊಂದು ಪ್ರೀತಿ ಇದ್ದರೆ ನಾವು ದುಡ್ಡು ರಿಲೀಸ್ ಮಾಡ್ತೀವಿ, ಜಡ್ಜ್ಮೆಂಟನ್ನು ವಜಾ ಮಾಡಿಬಿಡಿ ಅರ್ಜಿನ ಅಂತ. ಅದೇನೋ ಪೆಂಡಿಂಗ್ ಇದ್ದಂಗೆ ಇದೆ ಅದು ಜಡ್ಜ್ಮೆಂಟು. ಅದು ಮೋಸ್ಟ್ಲಿ ಅದು ಹಿಯರಿಂಗ್ ಆಗಿದೆ ಅಂತ ಅನಿಸುತ್ತೆ. ಆಮೇಲೆ ನಿಮ್ಗೆ ಏನು ಕೊರತೆ? 40% ಇಲ್ಲ ಈಗ. ಕಾಂಟ್ರಾಕ್ಟರ್ಗಳಂತೂ ಯು ಶುಡ್ ಬಿ ವೆರಿ ಹ್ಯಾಪಿ. ನೀವೇ ತಾನೇ ಅದನ್ನು ಹೇಳಿದ್ದು. ಅದನ್ನೆಲ್ಲ ಕಿತ್ತು 40% ಕಾಟ ಇಲ್ಲ ಈಗ ಈ ಸರ್ಕಾರದಲ್ಲಿ. ಹೌದು, 0 ತಾನೇ ಅದು. ಹೌದು. ಎರಡನೇದು, ರಾಜ್ಯ ಸರ್ಕಾರದಲ್ಲಿ ಕೊಳಿತಾ ಇದೆ, ಟನ್ ಗಟ್ಲೆ, ಟ್ರಂಕ್ ಗಟ್ಲೆ ದುಡ್ಡು ಕೊಳಿತಾ ಇದೆ. ದುಡ್ಡಿದೆ, ಕೊಟ್ಬಿಡ್ರಿ ಎತ್ಲ ಕಡೆಗೆ ಓಲಿ. ಯಾಕೆ ರಸ್ತೆಗೆ ಅದೇನು ಕಾನೂನು ಏನದು ದೊಡ್ಡದು. ಆಲ್ ರೈಟ್. ಎತ್ತಿನ ಹೊಳೆ ಯೋಜನೆ ಈಗ 6ರಂದು ಶನಿವಾರ ಗೌರಿ ಹಬ್ಬದ ದಿನ 12 ಗಂಟೆಗೆ ಲಗ್ನದಲ್ಲಿ ಅದರ ಮೊದಲನೇ ಹಂತದಲ್ಲಿ ಒಂದು 7 ಕಡೆ ನೀರೆತ್ತುವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಚಾಲನೆಯನ್ನು ಕೊಡ್ತಾರಂತೆ. ರಾಜ್ಯದ ಇತಿಹಾಸದಲ್ಲೇ ದೊಡ್ಡ ಪಂಪ್ಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಹಂತ ಹಂತವಾಗಿ 132 TMC ನೀರನ್ನು 132 TMCನ ನೀರನ್ನು ವಾಣಿ ವಿಲಾಸ ಜಲಾಶಯಕ್ಕೆ ತರ್ತೀವಿ, ಅಲ್ಲಿಂದ ಯಾವುದೋ ರೂಟ್ ಮಾಡಿ ಬಿಡ್ತೀವಿ ಅಂತೆಲ್ಲ ಏನೋ ವಿವರಿಸಿದ್ದಾರೆ. ಕಾಮಗಾರಿ ವೇಳೆ ಕೆಲವರು ಅಡಚಣೆ ಮಾಡಿದ್ರು, ಕಡೆಗೆ ಎಲ್ಲರ ಸಹಕಾರದಿಂದ ಎಲ್ಲವನ್ನು ಸರಿ ಮಾಡಿದ್ದೇವೆ. ಎಲ್ಲ ಸರ್ಕಾರಗಳು ಮಾಡ್ಕೊಂಬಂದಿವೆ ಈ ಯೋಜನೆನಲ್ವಾ, ಸತತವಾಗಿ. ಒಂದೇ ಸರ್ಕಾರ ಅಂತ ಅಲ್ಲ. ಈಗ ಅದಕ್ಕೆ ನೀರೆತ್ತೋ ಕೆಲಸ ಆರಂಭ ಆಗಿದೆ. ಈಗಾಗ ಟ್ರಯಲ್ ರನ್ ಆಗ್ತಾ ಇದೆ. 502 ಅರಣ್ಯ ಇಲಾಖೆ 502 ಎಕರೆ ಜಮೀನು ಭೂಮಿ ಬಿಟ್ಕೊಡ್ಬೇಕು. ವಾರದಲ್ಲಿ ಅದು ಬಗೆಹರಿಬೋದು. 4 ತಿಂಗಳಲ್ಲೆಲ್ಲ ಕೆಲಸ ಮುಗಿಸ್ತೀವಿ, 27 ಮುಗಿಸ್ಬಿಡ್ತೀವಿ ಕೆಲಸ ಅಂತ ಹೇಳಿಕೊಂಡಿದ್ದಾರೆ. ಆಲ್ ರೈಟ್, ಮುಂದಕ್ಕೆ ಕಲ್ಯಾಣ ಕರ್ನಾಟಕ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಸತತ ಮಳೆಯಿಂದಾಗಿ ಚಿತ್ತಾಪುರದ ಆಲೂರು ಬಿ ಗ್ರಾಮದ ಮನೆಯೊಂದರ ಮೇಲೆ ಬೃಹತ್ ಬಂಡೆ ಉರುಳಿ ಬಿದ್ದಿದೆ. ಮನೆ ಭಾಗಶಃ ಧ್ವಂಸಗೊಂಡಿದ್ದು ಓರ್ವ ಬಾಲಕ ಗಾಯಗೊಂಡಿದ್ದಾನೆ. ಕಾಗಿಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಚಿತ್ತಾಪುರದ ನಂಡೂತಿ ಸೇತುವೆ, ಸಂಗಾವಿ ಸೇತುವೆ ಮುಳುಗಡೆಯಾಗಿದೆ. ಚಿಂಚೋಳಿಯ ಗಾರಂಪಳ್ಳಿ ಬಳಿಯ ಹಳ್ಳದಲ್ಲಿ ಕುರಿಗಾಹಿಗಳು ಕುರಿ ಹಿಂಡನ್ನು ದಾಟಿಸಿದ್ದಾರೆ. ಯಾದಗಿರಿಯ ಮೊಟ್ನಳ್ಳಿ ಗ್ರಾಮ ಜಲಾವೃತವಾಗಿದೆ. ಚಿಂತನಪಲ್ಲಿ ಜಲಪಾತ ಉಕ್ಕಿ ಹರಿದಿದ್ದು ಗುರುಮಿಟ್ಕಲ್ನ ನಂದೇಪಲ್ಲಿ ಸೇತುವೆ ಮೇಲೆ ನೀರು ಹರಿದಿದೆ. ಚಿಕ್ಕಮಗಳೂರು ಕೊಡಗು ಭಾಗದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ತುಂಗಭದ್ರಾ ಡ್ಯಾಂ ಒಳಹರಿವು ಹೆಚ್ಚಾಗಿದೆ. ಟಿಬಿ ಡ್ಯಾಂನಲ್ಲಿ 98 TMC ನೀರು ಸಂಗ್ರಹವಾಗಿದೆ. ಈ ಮಳೆ ಮತ್ತು ಪ್ರವಾಹ ಬರೀ ನಮ್ಮನ್ನಲ್ಲ, ಕೆಳಗಡೆ ಆಂಧ್ರ ಪ್ರದೇಶ ತೆಲಂಗಾಣನೂ ತತ್ತರಿಸಿಸ್ಬಿಟ್ಟಿದೆ. ನದಿಗಳೆಲ್ಲ ಅಲ್ಲೂ ಉಕ್ಕರಿದಿದೆ, ಜಲಾಶಯಗಳು ತುಂಬಿಕೊಂಡಿದೆ. ಇನ್ನೇನು ನೀರು ಬಂದರೆ ಅಪಾರ ನೀರನ್ನು ಸಮುದ್ರಕ್ಕೆ ಬಿಡ್ತಾ ಇದ್ದೀವಿ. ಬಿಟ್ಕೊಂಡು ಹೋಗ್ಬೋದು, ಅದೇನು ತೊಂದರೆ ಇಲ್ಲ. ಈಗ ತಮಿಳ್ನಾಡಿನವ್ರು ಸಮುದ್ರಕ್ಕೆ ಬಿಡ್ತಾರೆ, ಕೇಳಿದ್ರೆ ಕಟ್ಟೋಂಗಿಲ್ಲಪ್ಪ ನಿಮ್ಮ ಮೇಕೆದಾಟು, ಅಷ್ಟೇ ಸಮುದ್ರಕ್ಕೆ ಬಿಡೋಣ, ನಿನಗೆ ಕಟ್ಟೋಂಗಿಲ್ಲ. ಈಗ ಹೊಸದೊಂದು ತರಲೆ ಅಂತ ಇನ್ನೆಲ್ಲೋ ಡ್ಯಾಮ್ ಕಟ್ಟೋಣ ಅಂತ. ಯಾಕೆ ಇಲ್ಲಿ ಮೇಕೆದಾಟಲ್ಲಿ ಕಟ್ಟಿದ್ರೆ ನಿಮ್ಗೆ ಆಗೋ ಇನ್ನೆಲ್ಲೋ ಕಟ್ಬೋದು ಅನ್ನೋದಾದ್ರೆ ಇಲ್ಲಿ ಯಾಕೆ ಕಟ್ಟಬಾರ್ದು? ಅದನ್ನು ಡಿ ಕೆ ಶಿವಕುಮಾರ್ ಅವ್ರು ಕೇಳಲ್ಲ. ಬ್ರದರ್ ಇದ್ದಾರೆ ಅಲ್ಲಿ, ಬ್ರದರ್ ಬೇಜಾರು ಮಾಡ್ಕತ್ತಾರ ಪಾಪ. ಈಗ ಇನ್ನೊಂದು ಸರಿ ಪಾದಯಾತ್ರೆ ಮಾಡ್ರಿ, DCM ಮೇಕೆದಾಟು ಆಗಲೇಬೇಕು ಅಂತ ಮಾಡ್ರಿ ಪಾದಯಾತ್ರೆ. ಬೆಂಗಳೂರಿನಿಂದ ಮೇಕೆದಾಟಿನಿಂದ ಮದ್ರಾಸಲ್ಲಿ, ಚೆನ್ನೈನಲ್ಲಿ ಸ್ಟಾಲಿನ್ ಮನೆವರೆಗೂ ಮಾಡ್ರಿ ಇನ್ನೊಂದು ಪಾದಯಾತ್ರೆ, ನೋಡೋಣ ಬಗೆಹರಿಸಿ. ಈಗ ಅಲ್ಲೂ ಹಾಗೆ ಆಗಿದೆ. ಈಗ ಆಂಧ್ರ ತೆಲಂಗಾಣನಲ್ಲಿ 130ಕ್ಕೂ ಹೆಚ್ಚು ಗ್ರಾಮಗಳೆಲ್ಲ ಇದಾಗಿದೆ. 2.5 ಲಕ್ಷ ಜನ ಸಿಗಾಕ್ಕೊಂಡಿದ್ದಾರೆ. ಪ್ರವಾಹದಲ್ಲಿ ಕೆಲವರು ಕೊಚ್ಚೋಗ್ಬಿಟ್ಟಿದ್ದಾರೆ. ಈಗಾಗಲೇ ಒಂದು 25-30 ಜನ ಏನೋ ಹೋಗೇ ಬಿಟ್ಟಿದ್ದಾರೆ ಪಾಪ. 9 ಮಂದಿನೇನೋ ರಕ್ಷಿಸಿದ್ದಾರೆ. ಬಸ್ಸು ಹಸುಗಿಸು ಎಲ್ಲ ಕೊಚ್ಕೊಂಡು ಹೋಗಿರೋದೆಲ್ಲ ಬೇರೆ. ಸಾರಿಗೆ ವ್ಯವಸ್ಥೆ, ರೈಲ್ ವ್ಯವಸ್ಥೆ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಬಾಳಿ ಬಂದಂಗೆ ಚಂದ್ರಬಾಬು ನಾಯ್ಡು ಬೆಳಗಿನ ಜಾವ 4 ಗಂಟೆವರೆಗೂ ಬೋಟ್ ಹಾಕ್ಕೊಂಡು ಊರಲ್ಲೆಲ್ಲ ತಿರುಗಾಡ್ತಿದ್ರಂತೆ. ನೋಡಿ 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 ಅಂತ. ಏನು ಮಾಡೋಕ್ಕಾಗಲ್ಲ, ಫ್ಲಡ್ ಬಂದಾಗ ಫ್ಲಡ್ಡೇ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅದನ್ನೇ ಹಿಂದೆ ಹೇಳಿದ್ದಿದ್ದು. ಆ ಪ್ರಭೂತಿ ಯಾರೋ ಒಬ್ಬರು ಮಂತ್ರಿ ಇದ್ರಲ್ಲ ಅಲ್ಲಿ ಆ ತೆಲಂಗಾಣನಲ್ಲಿ, ಅವ್ರ ತಂದೆ ಚೀಫ್ ಮಿನಿಸ್ಟ್ರು, ನಾನು ಮಗ ಮಿನಿಸ್ಟ್ರು ಅಂತಿದ್ರಲ್ಲ, ಬರೆದಿದ್ರಲ್ಲ ಟ್ವೀಟಲ್ಲಿ, ವೆಲ್ಕಮ್ ಟು ಹೈದ್ರಾಬಾದ್, ವೆಲ್ಕಮ್ ಟು ತೆಲಂಗಾಣ ಅಂತ ಬೆಂಗಳೂರಿಗೆ ಬರೆದಿದ್ರಲ್ಲ, ಅವತ್ತು ಅದನ್ನೇ ಹೇಳಿದ್ದಿದ್ದು.
IT ಈಗೇನು ಹೇಳಬೇಕು, ವೆಲ್ಕಮ್ ಟು ಬ್ಯಾಂಗ್ಳೂರ್ ಅನ್ಬೇಕಾ ಈಗ? ಇಂಥ ಸಂದರ್ಭಗಳಲ್ಲಿ ಎಸ್. ಗೃಹಲಕ್ಷ್ಮಿ ಗ್ಯಾರಂಟಿ ಹಣದಲ್ಲಿ ಮಹಿಳೆಯೊಬ್ಬರು ಗಂಡನಿಗೆ ಕಣ್ಣಿನ ಆಪರೇಷನ್ ಮಾಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅನಗೂಳ ನಿವಾಸಿ ಅನಿತಾ ಗೃಹಲಕ್ಷ್ಮಿಯ 18,000 ಹಣದ ಜೊತೆಗೆ 10,000 ಸೇರಿಸಿ ಗಂಡನ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ. ವಿಡಿಯೋ ಮಾಡಿ ಸಿದ್ದರಾಮಯ್ಯ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರಿಗೂ ಕೂಡ ಧನ್ಯವಾದವನ್ನು ತಿಳಿಸಿದ್ದಾರೆ. ಅರ್ಥ ಏನಿದ್ರದ್ದು? ಯಾರಿಗೆ ಸಲ್ಲಬೇಕೋ ಅವರಿಗೆ ಸಂದರೆ ಸಂತೋಷ, ಮತ್ತು ಒಂದು ರೀತಿ ನಾವು ಕೆಲಸ ಮಾಡಿದ್ದಕ್ಕೆ ಧನ್ಯತಾ ಭಾವ. ಅದು ಯಾರಿಗೆ ಸಲ್ಲಬೇಕು ಅವ್ರಿಗೆ ತಲುಪಿದ್ರೆ, ಸಲ್ಲದೇ ಇರೋರಿಗೆಲ್ಲ ಕೊಟ್ಬಿಟ್ಟು ಇಲ್ಲಿ ಭಾಷಣದಲ್ಲಿ ನಮ್ಗೆ ಓಟ್ ಹಾಕ್ತಾ ಇದ್ದವ್ರಿಗೂ ಕೊಡ್ತೀವಿ ಅಂತಂದ್ರೆ ಅದಕ್ಕೇನು ಹೇಳ್ಬೇಕು ನಾವು? CMಗಾಗ ಅದಕ್ಕೇನು ಹೇಳ್ಬೇಕು ಅವಾಗ? ಚೀಫ್ ಮಿನಿಸ್ಟ್ರಿಗೆ ಹೇಳೋಕ್ಕಾಗಲ್ಲ. ಈಗಲೂ ಇಫ್ ಸ್ಟೇಟು ಆ ಕ್ರಮ ತಗೊಳ್ಳದೆ ಇದ್ದರೆ ಹಿಮಾಚಲ್ ಪ್ರದೇಶ ಬ್ಯಾಂಕ್ರಪ್ಟ್ ಆಗಿ ಪಾಪರ್ ಚೀಟಿ ಹೊಡೆದಂಗೆ ನೀವು ಹೊಡಿಲೇಬೇಕು. ಹೊಡಿತೀರಿ. 25% ಕಾಸಿಲ್ಲ, ಅಲ್ಲಿ ಯಾವುದೋ ನೀರುಗಂಟಿಗಳಿಗೆ ಸಂಬಳ ಇಲ್ಲ, ಇಲ್ಲಿ ಯಾವುದಕ್ಕೋ ಕಾಸಿಲ್ಲ, ಅಲ್ಲಿ ಯಾವುದಕ್ಕೋ ಕಾಸು. ಇದೆಲ್ಲ ಎಷ್ಟು ದಿನ ತಳ್ಕೊಂಡು ಹೋಗ್ತೀರ್ರಿ? ಎಷ್ಟು ದಿನ ತಳ್ತೀರ್ರಪ್ಪ? ಒಂದು ದಿನ ಕುತ್ತಿಗೆಗೆ ಬರಲೇಬೇಕು ಅಲ್ಲಿವರೆಗೂ. ಎಸ್. ಏನು ನಿಮ್ಮ ಪುಣ್ಯ GST ಕಲೆಕ್ಷನ್ ಒಂದು ಸ್ವಲ್ಪ ಇಂಪ್ರೂವ್ ಆಗಿದೆ ನಮ್ಮ ರಾಜ್ಯದಲ್ಲಿ ಅಷ್ಟೇ. ಅದೊಂದು ಸ್ವಲ್ಪ ದುಡ್ಡು ತಂದು ಕೊಡತ್ತೆ ನಿಮಗೆ. ಚನ್ನಪಟ್ಟಣದಲ್ಲಿ ಯಾವುದೊಂದು ಅಮಾನವೀಯ ಘಟನೆ. ಅದರ ಸೊಸೆ ಅತ್ತೆನ ದೊಣ್ಣೆಯಿಂದ ಮನಬಂದಂತೆ ಹೊಡೆದಿದ್ದಾರಂತೆ. ಐಸಿ. ಇದನ್ನು ತಡೆಯೋ ಬದಲು ಮನೆ ಮಗ ಅವ್ನು ವಿಡಿಯೋ ಮಾಡ್ತಾ ಕೂತಿದ್ದಂತೆ. ಅಲ್ಲೇ ಅವ್ರಿಗಾದ ವೃದ್ಧೆ ಅದ್ಯಾರ ಸಾಂಜನ ಅಂತೇರೋ ಮೊಬೈಲಲ್ಲಿ ವಿಡಿಯೋ ಮಾಡಿದ್ದಾನೆ. ಚನ್ನಪಟ್ಟಣ ಪೊಲೀಸರಿಗೆ ತನಿಖೆ ಮಾಡ್ತಿದ್ದಾರೆ. ಅದೇನದು ಅಂದರೆ ಮಗಾನೇ ತಾಯಿಗೆ ಹೊಡಿತಾ ಇದ್ರು ನೋಡ್ತಾ ಕೂತಿದ್ದಾನ? ಹೌದಾ? ಸೊಸೆ ಇಬ್ರು ಸೇರಿ ಹೊಡೆದಿದ್ದಾರೆ, ಆಮೇಲೆ ಇವನು ವಿಡಿಯೋ ಮಾಡಿದ್ದಾನೆ ಅಂತ. ಐಸಿ. ಇವನೆಂಥ ಗ್ರೇಟ್ ವ್ಯಕ್ತಿ. ಡಿಸ್ಪ್ಯೂಟ್ ಏನಾದ್ರು ಇರಲಿ, ತಾಯಿ ಮಕ್ಕಳ ಮಧ್ಯನೋ ತಾಯಿ ಸೊಸೆ ಜೊತೆನೋ ಏನೋ ಒಂದು ಡಿಸ್ಪ್ಯೂಟ್ ಇರಲಿ, ಹೊಡಿತಾ ಇದ್ರೆ ಅದನ್ನು ವಿಡಿಯೋ ಮಾಡೋ ಅಷ್ಟು ಕ್ರೂರಿಗಳಿರ್ತಾರ? ಮಾಡಿ ರಿಲೇಟಿವ್ಸ್ಗೆಲ್ಲ ಕಳಿಸಿ ಅದನ್ನ ಕಾಪಾಡೋ ಕುಡಿಬೇಕಂಗಾರೆ ಹಿಡ್ಕೊಂಡು.